ಮಾರ್ಗದರ್ಶಿ ಮಹಾಮಾತೆಗೆ ಮನದಾಳದ ಮಂಥನ. ತಾರೀಖು 1-4-2025 ಶ್ರೀಮನ್ನಾರಾಯಣನ ಪರಮಪದದಲ್ಲಿ ಐಕ್ಯರಾದ ಗುಣದ ಗಣಿ ಜಯಲಕ್ಷ್ಮೀ ಕುಪ್ಪಣ್ಣಯ್ಯಂಗಾರವರ ಸ್ಮರಣೆಯೊಂದಿಗೆ ಸಾರ್ಥಕತೆಯ ಬದುಕನ್ನು ಆಳಿದ ಆದರ್ಶ ಜೀವಿ ನಮ್ಮಮ್ಮ. ಅನ್ವರ್ಥನಾಮಕ್ಕೆ ಹೆಸರಾದ ಲೋಕೋಪಕಾರಿ, ಸಹನಾಮೂರ್ತಿ, ತ್ಯಾಗಮಯಿ, ಸೇಡು ದ್ವೇಷ ಎಂಬುದನ್ನು ಅರಿಯದ ಮೆದು ಹೃದಯಿ. ಎಲ್ಲವನ್ನೂ ಅರಿತಿದ್ದರೂ ಎಂದೂ ಹೊರಗೆಡಹದ ತೋರಿಕೆ. ನಮ್ಮೆಲ್ಲರ ಪಾಲಿಗೆ ಅಸಮಾಧಾನವಿಲ್ಲದ ಅವರೊಂದು ವಿಶ್ವಕೋಶ, ವಿಶ್ವವಿದ್ಯಾಲಯವೇ ಆಗಿದ್ದರು. ಜಯಲಕ್ಷ್ಮಿ ಜೀವನದಲ್ಲಿ ಜಯವನ್ನೇ ಸಾಧಿಸಿ ಎಲ್ಲರಿಗೂ ಪ್ರೀತಿ ಪಾತ್ರರಾದವರು. ತಾಯಿಗೆ ಸಮಾನ ದೈವವಿಲ್ಲ. 9 ಜನ ಮಕ್ಕಳನ್ನು ಹೊಣೆಗಾರಿಕೆಯಿಂದ ಸಾಕಿ ಸಲಹಿದ್ದಲ್ಲದೆ ಸಂಸ್ಕಾರವಂತರಾಗಿ ಕೀರ್ತಿಶಾಲಿಗಳಾಗಿ ಬಾಳಲು ಬೆಳಕನ್ನು ಚೆಲ್ಲಿದ ಜ್ಞಾನ ದೀವಟಿಗೆ. ಸನ್ಮಾರ್ಗದಲ್ಲಿ ತಾನು ಇದ್ದು ನಮಗೆಲ್ಲ ದಾರಿದೀಪವಾಗಿ ಬಾಳ್ವೆ ಸವೆಸಿದವರು. ಎಲ್ಲರನ್ನೂ ಸಮಾನವಾಗಿ ಭಾವಿಸಿ ಪೋಷಿಸಿದ ಹೆಗ್ಗಳಿಕೆಗೆ ಪಾತ್ರರು. ಏನನ್ನೂ ಬಯಸದ ಹಿರಿಮೆ, ತೃಪ್ತಿಕರ ಜೀವನ ಸಾಗಿಸಿದಂತಹವರು. ಯಾರ ಬಗ್ಗೆಯೂ ಯಾರೊಂದಿಗೂ ಏನನ್ನೂ ಹೇಳುತ್ತಲೇ ಇರಲಿಲ್ಲ. ಸೋಲನ್ನೇ ಸೋಲಿಸುವ ದಿಟ್ಟತನವೇ ಅವರ ಪ್ರಮುಖ ಆಸ್ತಿಯಾಗಿತ್ತು. ಅಯಸ್ಕಾಂತದಂತೆ ಒಗ್ಗಟ್ಟನ್ನು ಹಿಡಿದಿಟ್ಟಿದ್ದು, ಹೂಗುಚ್ಛವನ್ನು ತಬ್ಬಿಕೊಂಡಿದ್ದ, ಫಲಾಪೇಕ್ಷೆ ಇಲ್ಲದ, ಯಾರಿಂದಲೂ ಎದುರುತ್ತರವನ್ನು ಪಡೆಯದ, ಮೌಲ್ಯಗಳಿಗೆ ಬೆಲೆ ಕೊಟ್ಟು ಕಠಿಣ ದುಡಿಮೆಯನ್ನೇ ಮೈಗೂಡಿಸಿಕೊಂಡು ಎಲ್ಲರ ಮನವನ್ನು ಗೆದ್ದ ಚತುರ ಧೀರ ಮಹಿಳೆಯಾದ ನಮ್ಮಮ್ಮ. ಕೊರತೆಯನ್ನು ಹೊರಗೆಡಹದ ವಿಶಾರದೆ. ಮೊಮ್ಮಕ್ಕಳು ಮರಿಮಕ್ಕಳನ್ನು ಕಂಡರೆ ಅಪಾರ ಪ್ರೀತಿ. ಮುಂದಿನ ತಲೆಮಾರಿನ ಬೆಳವಣಿಗೆಯನ್ನು ಕಂಡು ಆನಂದ ಪಟ್ಟಂತಹವರು. ನೆನಪಿನಂಗಳದಲ್ಲಿ ನಮ್ಮನ್ನೆಲ್ಲ ಕಾಯ್ದ ಅವಳ ಋಣವನ್ನು ನಮ್ಮಿಂದ ತೀರಿಸಲು ಸಾಧ್ಯವೇ? ಆತ್ಮಬಲವನ್ನು ಸಾಧಿಸಿದ ಛಲಗಾರ್ತಿ. ಇಲ್ಲ ಎಂಬ ಮಾತೆ ಬಾಯಲ್ಲಿ ಬರುತ್ತಿರಲೇ ಇಲ್ಲ. ವೈರಾಗ್ಯ ಹೊರಸೂಸದ ವಿರಾಗಿ. ಧೈರ್ಯಶಾಲಿಯ ಕೊಡೆಯ ಆಶ್ರಯದಲ್ಲಿ ಬೆಳೆದ ನಾವೆಂದೂ ಕೂಡ ಅವರಿಗೆ ಋಣಿಗಳು. ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಡೆದು ತೋರಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. 97 ವಸಂತಗಳನ್ನು ಕಳೆದ ಅಮ್ಮ ಹಿರಿಮಗಳಾಗಿ, ಹಿರಿ ಸೊಸೆಯಾಗಿ, ಇದುವರೆಗೂ ಹಿರಿಯರಾಗಿ ಹಿರಿಮೆಗೆ ಹೆಗ್ಗುರುತಾಗಿ ಇದ್ದಂತಹವರು. ಅವರಿರಲಾಗಿ ನಾವೆಲ್ಲರೂ ಇನ್ನೂ ಚಿಕ್ಕವರೆಂಬ ಭಾವ ತುಂಬಿತ್ತು. ಈಗ ಅವರ ಸ್ಥಾನ ತುಂಬಲು ನಾವು ಹಿರಿಯರಾಗಿ ನಡೆದುಕೊಳ್ಳುವ ಸರದಿ ನಮ್ಮದಾಗಿ ಇದೆ. ಈಗ ಆತ್ಮಾವಲೋಕನವೇ ಅಗತ್ಯವಾಗಿರತಕ್ಕಂತಹದ್ದು. ನೆನಪಿನಂಗಳದಲ್ಲಿ ನಮ್ಮೆಲ್ಲರನ್ನೂ ಮರೆಯದ ಕಾಯ್ದ ಅವಳ ಋಣವನ್ನು ನಾವು ತೀರಿಸಲು ಸಾಧ್ಯವೇ ಇಲ್ಲ. ಮುಂದಿನ ತಲೆಮಾರು ಹೀಗೆಯೇ ಅನುಕರಣೀಯವಾಗಿರಲೆಂಬ ಹೆಬ್ಬಯಕೆ ಹೊತ್ತಿದ್ದ ತಾಯಿ ಪ್ರೀತಿಯಿಂದ ವಂಚಿತರಾದವೆಂಬ ವ್ಯಥೆ ಕಾಡುತ್ತಾ ಇದೆ. ಕಣ್ಣಲ್ಲಿ ಕಣ್ಣಿಟ್ಟು ಕೊನೆವರೆಗೂ ಕಾಪಿಟ್ಟ ಸೇವೆ ಉತ್ಕೃಷ್ಟವಾದುದು. ಅವರ ಜೀವಿತಾವಧಿ 1928ರಿಂದ 1925. ಅಸ್ತಂಗತರಾದ
ಇಂತಹ ತಾಯಿಯನ್ನು ಪಡೆಯಲು ನಾವೆಷ್ಟು ಪುಣ್ಯ ಮಾಡಿದ್ದೆವೋ ತಿಳಿಯದು. ಅಂತ್ಯಕಾಲದವರೆಗೂ ಕಲ್ಲು ಮರವಾಗದ ಚೈತನ್ಯದ ಚಿಲುಮೆಗೆ ತಾಯಂದಿರ ದಿನದ ಸವಿ ನೆನಪಿನೊಂದಿಗೆ ನಮ್ಮೆಲ್ಲರ ನಮನ. ತಮ್ಮೊಂದಿಗೆ ರಾಜಲಕ್ಷ್ಮಿ ಗೋಪಾಲ್. ನಮಸ್ಕಾರ.